ಟಿಕೆಟ್ ಕಗ್ಗಂಟು ಬಗೆಹರಿಸಿದೆ ಕಾಂಗ್ರೆಸ್ ಹೈಕಮಾಂಡ್. ಕೆವಿ ಗೌತಮ್ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಮುನಿಯಪ್ಪ ರಮೇಶ್ ಕುಮಾರ್ ಬಣಕ್ಕೆ ಶಾಕ್ ಕೊಟ್ಟಿದೆ ಹೈಕಮಾಂಡ್. ಕೋಲಾರ ಟಿಕೆಟ್ ಕಗ್ಗಂಟನ್ನ ಹೈಕಮಾಂಡ್ ಬಗೆಹರಿಸಿದೆ. ಕೆವಿ ಗೌತಮ್ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ. ಈ ಮೂಲಕ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಬಣಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ ಹೈಕಮಾಂಡ್. ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡುವಂತೆ ಮುನಿಯಪ್ಪ ಪಟ್ಟು ಹಿಡಿದಿದ್ರು. ಚಿಕ್ಕಪೆದ್ದಣ್ಣ ಟಿಕೆಟ್ ವಿರೋಧಿಸಿ ರಾಜೀನಾಮೆಯ ಪ್ರಹಸನ ನಡೆಸಿದ್ರು ಕೋಲಾರ ನಾಯಕರು. ಎರಡೂ ಬಣಗಳ ಜಗಳದ ನಡುವೆ ಕೆವಿ ಗೌತಮ್ಗೆ ಕುಲಾಯಿಸಿದೆ ಲಕ್. ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣಗೆ ಕಾಂಗ್ರೆಸ್ನ ಟಿಕೆಟ್ ಸಹ ಕೈತಪ್ಪಿದೆ. ಟಿಕೆಟ್ ಕೊಟ್ಟಂತಹ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಬಣದವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು. ಕೋಲಾರದ ನಾಯಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು. ಹಾಗಾಗಿ ದೊಡ್ಡ ತಲೆನೋವಾಗಿತ್ತು ಕೋಲಾರ ಕ್ಷೇತ್ರ ಕಾಂಗ್ರೆಸ್ ಹೈಕಮಾಂಡ್. ಈಗ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದ್ದು ಕೆವಿ ಗೌತಮ್ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಕೋಲಾರ ಟಿಕೆಟ್ ಕಗ್ಗಂಟನ್ನ ಈ ರೀತಿಯಾಗಿ ಹೈಕಮಾಂಡ್ ಬಗೆಹರಿಸಿದೆ. ಮುನಿಯಪ್ಪ ರಮೇಶ್ ಕುಮಾರ್ ಬಣಕ್ಕೆ ಶಾಕ್ ಕೊಟ್ಟ ಹೈಕಮಾಂಡ್. ರಮೇಶ್ ಕುಮಾರ್ ಬಣ ಹನುಮಂತಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರೆ, ಮುನಿಯಪ್ಪ ಅವರು ತನ್ನ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕನ್ಫರ್ಮ್ ಆಗ್ತಾ ಇದ್ದಂತೆ ರಮೇಶ್ ಕುಮಾರ್ ಬಣ ಸಿಟ್ಟಿಗೆದ್ರು. ಕೋಲಾರದ ಕಾಂಗ್ರೆಸ್ ನಾಯಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾದ್ರು. ಆಗ ಹೋಲ್ಡ್ ನಲ್ಲಿಡಲಾಗಿತ್ತು ಕೋಲಾರ ಕ್ಷೇತ್ರದ ಅಭ್ಯರ್ಥಿಯ ಹೆಸರನ್ನು. ಈಗ ಕೆವಿ ಗೌತಮ್ಗೆ ಕೋಲಾರದ ಟಿಕೆಟ್ ಅನ್ನ ಕೊಡಲಾಗಿದೆ. ಮುನಿಯಪ್ಪ ರಮೇಶ್ ಕುಮಾರ್ ಬಣಕ್ಕೆ ದೊಡ್ಡ ಶಾಕ್ ಕೊಡಲಾಗಿದೆ ಹೈಕಮಾಂಡ್ನಿಂದ. ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗ್ತಾ ಇದೆ ಕೋಲಾರದಲ್ಲಿ ಕಾಂಗ್ರೆಸ್ನಿಂದ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗಿದೆ, ಅದು ಕೆವಿ ಗೌತಮ್. ಕೋಲಾರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಮುನಿಯಪ್ಪ ಅವರು ಯಾವುದೇ ಕಾರಣಕ್ಕೂ ಸಹ ನಾನು ಬಿಟ್ಟುಕೊಡೋದಿಲ್ಲ, ತನ್ನ ಅಳಿಯನಿಗೆ ಟಿಕೆಟ್ ಕೊಡಿಸ್ತೀನಿ, ಈ ಸಲ ಗೆಲ್ಲಿಸ್ತೀನಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಒಂದು ಬಣವನ್ನ ಸಮಾಧಾನ ಪಡಿಸಿತ್ತು ಕಾಂಗ್ರೆಸ್, ಆದ್ರೆ ಮುನಿಯಪ್ಪ ಅವರನ್ನ ಸಮಾಧಾನ ಮಾಡೋದಕ್ಕೆ ಆಗಿರ್ಲಿಲ್ಲ. ಇದರ ಮಧ್ಯೆ ಈಗ ಕೆವಿ ಗೌತಮ್ಗೆ ಕೋಲಾರದ ಟಿಕೆಟ್ ಅನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ ಅಚ್ಚರಿಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದೆ ಕೋಲಾರಕ್ಕೆ. ಕೆವಿ ಗೌತಮ್ ಕೋಲಾರ ಅಭ್ಯರ್ಥಿ. ಎಲ್ಲರೂ ಸಹ ಕುತೂಹಲದಿಂದ ಕಾಯ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಜೆಡಿಎಸ್ನಿಂದ ಯಾರನ್ನ ಕಣಕ್ಕೆ ಇಳಿಸಬೇಕು ಅನ್ನುವಂತ ಲೆಕ್ಕಾಚಾರ ಮಾಡಿದಂತಹ ಸಂದರ್ಭದಲ್ಲಿ ಜೆಡಿಎಸ್ ಸಹ ಕಾದು ಕುಳಿತಿತ್ತು, ಕಾಂಗ್ರೆಸ್ ಯಾರನ್ನ ಕಣಕ್ಕೆ ಇಳಿಸ್ತಾರೆ ಅಂತ. ಕೊನೆ ಕ್ಷಣದಲ್ಲಿ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿತು. ಈಗ ಕೋಲಾರ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಸಹ ಘೋಷಣೆ ಮಾಡಿತು. ಕೆವಿ ಗೌತಮ್ಗೆ ಕೋಲಾರ ಟಿಕೆಟ್ ಸಿಕ್ಕಿತು. ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಬಣದ ಗಲಾಟೆ ಮಧ್ಯದಲ್ಲಿ, ಜಗಳದ ಮಧ್ಯದಲ್ಲಿ ಲಾಭ ಆಗಿದ್ದು ಕೆವಿ ಗೌತಮ್. ದಲಿತ ಎಡ ಸಮುದಾಯ, ದಲಿತ ಬಲ ಸಮುದಾಯದ ಮಧ್ಯೆ ಗಲಾಟೆ ಆಗ್ತಾ ಇತ್ತು. ನಮಗೆ ಟಿಕೆಟ್ ಕೊಡ್ಲೇಬೇಕು ನಮ್ಮ ಸಮುದಾಯಕ್ಕೆ ಅನ್ನುವಂತಹ ಪಟ್ಟು ಹಿಡಿದಿದ್ರು ಎರಡೂ ಸಮುದಾಯದವರು. ಈಗ ಕೆವಿ ಗೌತಮ್ಗೆ ಕೋಲಾರದ ಟಿಕೆಟ್ ಪಕ್ಕಾ ಆಗಿದೆ. ಕೆವಿ ಗೌತಮ್ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ. ಇದು ಹೈಕಮಾಂಡ್ನ ನಿರ್ಧಾರ. ಈ ಮೂಲಕ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಬಣಕ್ಕೆ ದೊಡ್ಡ ಶಾಕ್ ಕೊಡಲಾಗಿದೆ. ಹೇಗಿರುವಂತದ್ದು ಕೆವಿ ಗೌತಮ್ ಎರಡೂ ಬಣವನ್ನ ಸಹ ಒಟ್ಟುಗೂಡಿಸಿಕೊಂಡು ಹೋಗಬೇಕು. ಎರಡೂ ಬಣಗಳು ಸಹ ಇವರಿಗೆ ಸಪೋರ್ಟ್ ಮಾಡಬೇಕು. ಆಗ ಮಾತ್ರ ಗೆಲುವು ಸಾಧ್ಯ ಆಗುತ್ತೆ. ಹಾಗಾಗಿ ಕೆವಿ ಗೌತಮ್ಗೂ ಸಹ ದೊಡ್ಡ ಸವಾಲುಗಳಿದ್ದಾವೆ. ರಮೇಶ್ ಕುಮಾರ್ ಬಣ ಸೂಚಿಸಿದಂತಹ ಹನುಮಂತಯ್ಯ ಅವರಿಗೂ ಸಹ ಟಿಕೆಟ್ ಇಲ್ಲ. ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣಗೂ ಸಹ ಟಿಕೆಟ್ ಇಲ್ಲ. ಟಿಕೆಟ್ ಸಿಕ್ಕಿದ್ದು ಕೆವಿ ಗೌತಮ್. ಕೋಲಾರದ ಟಿಕೆಟ್ ಕೆವಿ ಗೌತಮ್ಗೆ ನೀಡಲಾಗಿದೆ. ಎಐಸಿಸಿ ಈ ಬಗ್ಗೆ ಸ್ಪಷ್ಟಪಡಿಸಿದೆ. ಮತ್ತೊಮ್ಮೆ ನಿಜವಾಯಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸುದ್ದಿ.
ಕೆವಿ ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೇಳಿತ್ತು. ನಿನ್ನೆಯಷ್ಟೇ ಗೌತಮ್ ಹೆಸರನ್ನ ಬ್ರೇಕ್ ಮಾಡಲಾಗಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಿನ್ನೆ ತಾನೆ ಕೋಲಾರದ ಅಭ್ಯರ್ಥಿ ಕೆವಿ ಗೌತಮ್ ಆಗೋ ಎಲ್ಲ ಚಾನ್ಸಸ್ ಇದೆ ಅನ್ನುವಂತ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿತ್ತು. ಅದು ನಿಜ ಆಗಿದೆ. ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಿನ್ನೆ ತಾನೆ ಕೆವಿ ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಸುವರ್ಣ ನ್ಯೂಸ್ ಹೇಳಿತ್ತು. ನಿನ್ನೆನೆ ಗೌತಮ್ ಹೆಸರನ್ನ ಬ್ರೇಕ್ ಮಾಡಲಾಗಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ಅದಕ್ಕೀಗ ಸುದ್ದಿ ನಿಜ ಆಗಿದೆ. ಮತ್ತೊಮ್ಮೆ ನಿಜ ಆಯ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಸುದ್ದಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಮಾರುತೇಶ್, ಕೊನೆಗೂ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದ್ದಂತಹ ಕೋಲಾರದ ಟಿಕೆಟ್ ಯಾರಿಗೆ ಅನ್ನೋದು ಗೊತ್ತಾಗಿದೆ. ಗೌತಮ್ ಪಾಲಾಗಿದೆ ಈಗ ಕೋಲಾರದ ಟಿಕೆಟ್. ಈ ವಿಚಾರವನ್ನ ನಾವು ನಿನ್ನೆನೆ ಬ್ರೇಕ್ ಮಾಡಿದ್ವಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಯಾವ ರೀತಿಯ ಮಾನದಂಡದ ಮೇಲೆ ಗೌತಮ್ಗೆ ಟಿಕೆಟ್ ಕೊಡಲಾಗಿದೆ? ಪ್ರಗತಿ, ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮುನಿಯಪ್ಪ ಮತ್ತು ಎಲ್ಲ ಹನುಮಂತಯ್ಯವ್ರನ್ನ ಕರೆಸ್ಕೊಂಡು ಮುನಿಯಪ್ಪ ಅವರ ಅಳಿಂಗೆ ಕೊಡುವಂಥ ತೀರ್ಮಾನ ಆದಾಗ ಅದರ ವಿರೋಧಿ ಬಣದವರೆಲ್ಲರೂ ಕೂಡ ರಾಜೀನಾಮೆಯ ಪ್ರಹಸನಕ್ಕೆ ಮುಂದಾಗಿದ್ದರು. ಆ ವೇಳೆ ಹೈಕಮಾಂಡ್ ಕೋಲಾರ ಕ್ಷೇತ್ರದ ಟಿಕೆಟನ್ನು ಘೋಷಣೆ ಮಾಡೋದನ್ನು ಹೋಲ್ಡ್ ಮಾಡಿತ್ತು. ಆಗಲೇ ನಾವು ಸುದ್ದಿ ಹಾಕಿದ್ವಿ, ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂಥ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಅಂದರೆ ಎರಡೂ ಬಣದಲ್ಲಿ ಗುರುತಿಸಿಕೊಳ್ಳದೇ ಇರುವಂತಹ ಅಭ್ಯರ್ಥಿಯನ್ನು ಕೋಲಾರಕ್ಕೆ ಕಣಕ್ಕಿಳಿಸುವಂತೆ ಹೈಕಮಾಂಡ್ ಸೂಚನೆ ನೀಡಿದೆ ಅಂತ ಹೇಳಿದ್ವಿ. ಸೊ ಈಗ ಅದರ ಸೂಚನೆಯಂತೆಯೇ CM ಮತ್ತು DCM ಕೂಡ ಸಭೆ ನಡೆಸಿದ್ರು. ಕೋಲಾರ ಭಾಗದ ನಾಯಕರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ರು. ಅಂತಿಮವಾಗಿ ಹೈಕಮಾಂಡ್ ಯಾವ ಅಭ್ಯರ್ಥಿ ನಿಲ್ಲಿಸ್ತಾರೋ ಕೆಲಸ ಮಾಡ್ತೀವಿ ಅಂತೇಳಿ ಎಲ್ಲ ಒಪ್ಕೊಂಡು ಬಂದಿದ್ರು. ಈಗ ಹೈಕಮಾಂಡ್ ಯಾವುದೇ ಬಣದ ನಾಯಕರಿಗೆ ಟಿಕೆಟ್ ಕೊಟ್ಟರೂ ಕೂಡ ಒಂದು ಬಣ ನಿಶ್ಚಿತವಾಗಿ ಅಲ್ಲಿ ಕೆಲಸ ಮಾಡಲ್ಲ ಅನ್ನುವಂತಹ ಅರಿವು ಹೈಕಮಾಂಡ್ಗೆ ಇತ್ತು. ಸೊ ಆ ಕಾರಣಕ್ಕಾಗಿ ಮುನಿಯಪ್ಪ ಅವರ ಬಣದಲ್ಲೂ ಗುರುತಿಸಿಕೊಳ್ಳದಲ್ಲೇ ಇರುವಂಥವರು, ಜೊತೆಗೆ ರಮೇಶ್ ಕುಮಾರ್ ಬಣದಲ್ಲೂ ಕೂಡ ಗುರುತಿಸಿಕೊಳ್ಳದಲ್ಲೇ ಇರುವಂಥ KV ಗೌತಮ್ ಅವರಿಗೆ ಈಗ ಅಧಿಕೃತವಾಗಿ ಟಿಕೆಟ್ ಘೋಷಣೆಯಾಗಿದೆ. ಕೋಲಾರದ ಅಭ್ಯರ್ಥಿಯಾಗಿ ಈಗಷ್ಟೇ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ನಿನ್ನೆ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸಲ್ಲಿ ಗೌತಮ್ ಅವರೇ ಅಧಿಕೃತ ಅಭ್ಯರ್ಥಿ ಆಗ್ತಾರೆ, ಘೋಷಣೆ ಅಷ್ಟೇ ಬಾಕಿ ಅಂತ ಕೂಡ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಆ ಸುದ್ದಿ ಈಗ ಸತ್ಯ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದಂಥದ್ದು ಇದೊಂದೇ ಮಾರ್ಗ. ಯಾಕಂದರೆ ಯಾವುದೇ ಬಣಕ್ಕೆ ಟಿಕೆಟ್ ಕೊಟ್ಟಾಗಲೂ ಕೂಡ ಒಂದು ಬಣ ನಿಶ್ಚಿತವಾಗಿಯೂ ವಿರೋಧಿ ಕೆಲಸ ಮಾಡ್ತಾರೆ. ಕೋಲಾರದಲ್ಲಿ ಕಳೆದ ಬಾರಿ ಮುನಿಯಪ್ಪ ಅವರು 8ನೇ ಬಾರಿ ಗೆಲ್ಲುವಂಥ ಸಂದರ್ಭದಲ್ಲೂ ಕೂಡ ರಮೇಶ್ ಕುಮಾರ್ ಬಣವೇ ಮುನಿಯಪ್ಪ ಅವರ ಸೋಲಿಗೆ ಕಾರಣ ಆಗಿತ್ತು. ಈ ಬಾರಿ ಯಾವುದೇ ಬಣಕ್ಕೂ ಟಿಕೆಟ್ ಕೊಟ್ಟರೂ ಕೂಡ ಅದೇ ರೀತಿಯಾದಂಥ ಫಲಿತಾಂಶ ಹೊರಗೆ ಬರುತ್ತೆ ಅನ್ನುವಂಥ ಅರಿವು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇತ್ತು. ಸೊ ಆ ಕಾರಣಕ್ಕಾಗಿ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವ ಕಾರಣಕ್ಕಾಗಿ ಎರಡು ಬಣದಲ್ಲಿ ಇಲ್ಲದೇ ಇರುವಂಥ ತಟಸ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿದೆ. KV ಗೌತಮ್ ಬೆಂಗಳೂರು ಕೇಂದ್ರ DCC ಅಧ್ಯಕ್ಷರಾಗಿದ್ದಾರೆ, ಅಂದರೆ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಕೋಲಾರದಲ್ಲಿ ಅವರ ರಿಲೇಟಿವ್ಸ್ಗಳಿದ್ದಾರೆ, ಸಂಬಂಧಿಕರಿದ್ದಾರೆ. ಹಾಗೆ ನೋಡಿದರೆ ಕೋಲಾರ ಅವರ ಮೂಲ ಅಲ್ಲ, ಬೆಂಗಳೂರು ಕೇಂದ್ರದಲ್ಲಿ ಜಿಲ್ಲಾಧ್ಯಕ್ಷರಾಗಿರುವಂಥದ್ದು. ಅವರ ಜೊತೆಗೆ ಒಡನಾಟ ಕೋಲಾರಕ್ಕೆ ಇದೆ. ಸೊ ಆ ಕಾರಣಕ್ಕಾಗಿ ಅವರ ಆಯ್ಕೆಯನ್ನು ಮಾಡಲಾಗಿದೆ. ಜೊತೆಗೆ ದಲಿತ ಲೆಫ್ಟ್ ಕಮ್ಯುನಿಟಿಗೆ ಕೊಡಬೇಕು ಅನ್ನುವಂತಹ ಕಾಂಗ್ರೆಸ್ನ ನಿಲುವಿಗೂ ಕೂಡ ಅವರು ಸೂಕ್ತ ಅಭ್ಯರ್ಥಿ ಅನ್ನುವ ಕಾರಣಕ್ಕಾಗಿ KV ಗೌತಮ್ ಅವರ ಹೆಸರನ್ನು ಅಂತಿಮಗೊಳಿಸಿ ಈಗ ಘೋಷಣೆ ಮಾಡಲಾಗಿದೆ. ಈಗ ಇರುವಂಥ ಚಾಲೆಂಜ್ ಏನಂದರೆ ಮುನಿಯಪ್ಪ ಅವ್ರನ್ನ ಮನವೊಲಿಸಿ ಚುನಾವಣಾ ಕೆಲಸಗಳಿಗೆ ತೊಡಗಿಸಿಕೊಳ್ಳುವಂತೆ ಮಾಡೋದು. ಯಾಕೆಂದರೆ ಮುನಿಯಪ್ಪ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡದೇ ಇದ್ದರೆ ಅಲ್ಲಿ ಗೆಲುವು ಈಸಿ ಅಲ್ಲ ಅನ್ನೋದನ್ನು ಹೇಳಿದರು. ಏನೇ ಕಷ್ಟ ಆದರೂ ಕೂಡ ನಾನು ಗೆಲ್ಸ್ಕೊಂಡು ಬರ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ಈಗ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡದೇ ಇರೋದ್ರಿಂದ ಮುನಿಯಪ್ಪ ಅವರು ಯಾವ ರೀತಿ ಚುನಾವಣೆ ಕೆಲಸಗಳಲ್ಲಿ ಸಕ್ರಿಯ ಆಗ್ತಾರೆ ಅನ್ನೋದಕ್ಕೆ ಇನ್ನೂ ಕೂಡ ಉತ್ತರ ಇಲ್ಲ. ಜೊತೆಗೆ ರಮೇಶ್ ಕುಮಾರ್ ಬಣ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಸಿಗಬಾರ್ದು ಅನ್ನೋದ್ರ ಕಡೆಗೆ ಹೆಚ್ಚು ಒಲವನ್ನು ಹೊಂದಿದ್ರು. ಆ ಆರ್ಗ್ಯುಮೆಂಟನ್ನು ಹೆಚ್ಚು ಮಾಡ್ತಾ ಇದ್ರು. ಈಗ ಅವರ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿಲ್ಲ. ಈಗ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದ್ರಿಂದ ಅವರು ಎಷ್ಟು ಪ್ರಮಾಣದಲ್ಲಿ ಕೋಲಾರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ನೋಡಬೇಕು. ಈ ಎರಡು ಬಣಗಳ ನಡುವೆ KV ಗೌತಮ್ ಈ ಎರಡು ಬಣದವರನ್ನು ಎಷ್ಟರ ಮಟ್ಟಿಗೆ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಇದೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಬಹುಶಃ ಆ ಸಾಮರ್ಥ್ಯವನ್ನು ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ನಾಯಕರು, ರಾಜ್ಯ ನಾಯಕರು CM ಮತ್ತು DCM ಕೂಡ ಎರಡು ಬಣದವರಿಗೆ ಒಂದು ಕಿವಿ ಮಾತು ಹೇಳಿ ಇವ್ರನ್ನ ಗೆಲ್ಲಿಸ್ಕೊಂಡು ಬನ್ನಿ ಅನ್ನುವಂಥ ಸಲಹೆಯನ್ನಷ್ಟೇ ಕೊಡ್ಬೋದು. ಆದರೆ ಗ್ರೌಂಡ್ಗೆ ಇಳಿದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಚುನಾವಣೆ ಕೆಲಸಗಳನ್ನು ಇವರು ಮಾಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಹೀಗಾಗಿ ಕೋಲಾರ ಯಾವುದೇ ಬಣಕ್ಕೆ ಟಿಕೆಟ್ ಕೊಡದೆ ತಟಸ್ಥವಾಗಿ ಇದ್ದಂಥವ್ರು, ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದೇ ಇರುವಂತಹ KV ಗೌತಮ್ ಅವರಿಗೆ ಈಗ ಕಣಕ್ಕಿಳಿಸಿರೋದು ಒಂದು ರೀತಿ ಅಚ್ಚರಿಯ ಆಯ್ಕೆ.
ಮತ್ತು ಕಾಂಗ್ರೆಸ್ಗೆ ಇದು ಅನಿವಾರ್ಯವಾದಂಥ ಆಯ್ಕೆ ಕೂಡ ಆಗಿತ್ತು ಪ್ರಗತಿ. ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.